ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣೆ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು ಹಾಗೂ 100 ಅಡಿಯ ಕನ್ನಡ ಧ್ವಜವನ್ನ ತುಮಕೂರು ನಗರದಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಇಕ್ಬಾಲ್ ಅಹಮದ್, ಮುರಳೀಧರ್ ಹಾಲಪ್ಪ, ಅಬ್ದುಲ್ ರೆಹಮಾನ್ ಮುಘರ್ಪಣೆ, ಕರ್ನಾಟಕ ಮುಸ್ಲಿಂ ಜಮಾತ್ ಮುಖಂಡರು, ತುಮಕೂರು ಜಿಲ್ಲಾ ಉಸ್ತುವಾರಿ ಮೌಲಾನಾ ಆರಿಫ್ ರಜಾ, ಮಾಜಿ ಉಪಾಧ್ಯಕ್ಷರು, ತುಮಕೂರು ಜಿಲ್ಲಾ ವಕ್ಫ್ ಬೋರ್ಡ್ ಸೈಯದ್ ನಯಾಜ್, ಜಿಲ್ಲಾ ಆಸ್ಪತ್ರೆಯ ಡಿಎಸ್ ಅಸ್ಗರ್ ಬೇಗ್, ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರು ಬಾಬಾ ರಾಜ್, ಉಸ್ತುವಾರಿ ಸೈಯದ್ ಅಸ್ಗರ್ ಸುಬ್ರಮಣಿ, ದೇವರಾಜ್, ಪ್ರಕಾಶ್, ಪ್ರವೀಣ್, ದರ್ಶನ್, ಅರುಣ್, ತಮ್ಮಯ್ಯ ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಈಗಿನ ನಗರದ ಲೆಕ್ಕಪ್ಪ ವೃತ್ತದಲ್ಲಿ ಬಹಳ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಎಲ್ಲ ಜಾತಿ ಜನಾಂಗದವರು ಸೇರಿ ಏನವರ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆ, ಸರ್ವ ಜನಾಂಗದವರು ಕೂಡ ಅವರು ಕನ್ನಡಿಗರು, ಭಾರತೀಯರು. ಆ ಮನಸ್ಥಿತಿಯಿಂದ ಎಲ್ಲ ಜನಾಂಗದ ಜನರಿಗೆ ಸೇರಿಸಿ ಈಗಿನ ತುಂಬ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಸಮುದಾಯದಿಂದ ಬಂದು ಬಾಬಾರವರು ಒಂದು ಸಂಘಟನೆಯನ್ನು ಕಟ್ಟಿ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಸುಬ್ರಹ್ಮಣ್ಯ ಅವರು, ಅಸ್ಗರ್ ಅವರು ಕೂಡ ಸೇರಿ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಇವರ ಕನ್ನಡ ಸೇವೆ ಎಲ್ಲರಿಗೂ ಕೂಡ ಒಳ್ಳೆಯ ಸೇವೆಯನ್ನು ಒದಗಿಸಿಕೊಡಲಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ರಕ್ಷಣಾ ವೇದಿಕೆಯಿಂದ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ನನಗೆ ಅತಿಥಿಯಾಗಿ ಬರಬೇಕಂತ ನನಗೆ ಆಮಂತ್ರಣ ಕೊಟ್ಟರು. ನಾನು ಎಷ್ಟೇ ಬ್ಯುಸಿ ಇರ್ತೀನಿ, ನಾನು ಹಾಜರಾಗಿ ಕನ್ನಡ ಬಗ್ಗೆ, ಕನ್ನಡದ ಒತ್ತಡ ಬಗ್ಗೆ ನಾನು ಎಲ್ಲರೂ ಮಾತಾಡಿದ್ದಾರೆ. ನಾವು ಮಾತಾಡೋದೇನಿಲ್ಲ, ಗಣ್ಯ ವ್ಯಕ್ತಿಗಳೆಲ್ಲ ಮಾತಾಡಿದ್ದಾರೆ. ಇವತ್ತೇನೆಂದ್ರೆ ಈ ಉತ್ಸವ ಬಾಬಾ ಅವರು ಯುವಕರಲ್ಲಿ ತುಂಬಿರೋದು ನಮಗೆ ಬಹಳ ಖುಷಿಯಾಗಿದೆ. ಇವತ್ತು ಎಲ್ಲ ಯುವಕರು ಈ ಕನ್ನಡ ರಾಜ್ಯೋತ್ಸವ ಮಾಡಬೇಕು, ಮತ್ತೆ ಕನ್ನಡ ರಾಜ್ಯೋತ್ಸವ ಎಲ್ಲಿ ಮಾಡ್ತಾರೆ ಅಲ್ಲಿ ನಾವು ಇವತ್ತು ತುಮಕೂರು ನಗರದ ಆಲ್ಡರ್ ಸರ್ಕಲ್ನಲ್ಲಿ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಬಾಬಾ ಅವರ ಆತಿಥ್ಯದಲ್ಲಿ ಇವತ್ತು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ತುಮಕೂರಿನ ಬೀದಿಯಲ್ಲೂ ಕೂಡ ಮೆರವಣಿಗೆ ಆಗಿ ಈ ಭಾಗದಲ್ಲಿ ಬಂದು ಇವತ್ತು ಒಳ್ಳೆಯ ರೀತಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿತು. ಈ ಕಾರ್ಯಕ್ರಮದಲ್ಲಿ ತುಮಕೂರು ನಗರದ ಕಾಂಗ್ರೆಸ್ ಪಕ್ಷದಿಂದ ಸ್ಪಂದಿಸಿದ ಇಕ್ಬಾಲ್ ಅಹಮದ್ ಅವರು ಮತ್ತು ನಮ್ಮ ಜಿ ಪರಮೇಶ್ವರವರ ವಸ್ತುವರಿಗಳಾಗಿರುವಂತಹ ನಾಗಣ್ಣನವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಗಣ್ಯರು ಎಲ್ಲರೂ ಸೇರಿ ಇವತ್ತು ಒಳ್ಳೆಯ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವವನ್ನು ನೆರವೇರಿಸಿಕೊಟ್ಟಿದ್ರು. ಇವತ್ತು ನಾವು ಮುಖ್ಯವಾಗಿ ಹೇಳ್ಬೇಕಾಗಿದ್ರೆ ನಮ್ಮ ಕನ್ನಡದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಾಗಿರ್ಲಿ ಎಂದು, ಪ್ರತಿಯೊಬ್ಬರಿಗೂ ಕನ್ನಡನೇ ಜೀವವಾಗಿ ಉಳಿಲಿ. ಅಬ್ದುಲ್ ರೆಹಮಾನ್ ಮುಘರ್ಪಣೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದು. ಇವತ್ತು ತುಮಕೂರು ಜಿಲ್ಲೆಯ ಕರ್ನಾಟಕ ಮುಸ್ಲಿಂ ಜಮಾತ್ ಇದರ ಉಸ್ತುವಾರಿಯಾಗಿದ್ದೇನೆ. ಇವತ್ತು ಬಹಳ ಸಂತೋಷದ ಒಂದು ದಿವಸ. ಕರ್ನಾಟಕದ ಯಾವಾಗ ಮೈಸೂರು ಎಂಬ ಹೆಸರಿನಿಂದ ಕರ್ನಾಟಕ ರಾಜ್ಯ ಉದಯವಾಯಿತು, ಇವತ್ತು ಕರ್ನಾಟಕ ರಾಜ್ಯೋತ್ಸವ 1956ರಿಂದ ನವೆಂಬರ್ 1ರಂದು ಈ ತಿಂಗಳು ಪೂರ್ತಿಯಾಗಿ ಎಲ್ಲ ಕಡೆ ಆಚರಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕಲ್ಪತರುನಾದಂತ ತುಮಕೂರಿನಲ್ಲಿ ಒಂದು ಅದ್ದೂರಿಯಾದ ಬಾಬಾ ಅವರ ನೇತೃತ್ವದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕುವೆಂಪು ಅವರು ಈ ದೇಶದಲ್ಲಿ ಒಬ್ಬ ಪ್ರಮುಖ ಒಬ್ಬ ಕವಿಯಾಗಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದ ಜಲ ಎಲ್ಲವನ್ನು ಒಂದು ಈ ದೇಶಕ್ಕೆ ಒಂದು ವಿಸ್ತರಿಸಿದಂತ ಒಬ್ಬ ವ್ಯಕ್ತಿ ಕುವೆಂಪು ಅವರು. ಆ ಕುವೆಂಪು ಅವರ ಹೆಸರಿನಲ್ಲಿ ಇರುವಂತಹ ಈ ಒಂದು ಸಂಸ್ಥೆ ಇವತ್ತು ಎಲ್ಲ ಈ ಬಾಬಾ ಈ ದಿನ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಬಾಬಣ್ಣವರ ನೇತೃತ್ವದಲ್ಲಿ ಕೆ ಲಕ್ಕಪ್ಪರ ವೃತ್ತದಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲ ಸರ್ವ ಸದಸ್ಯರು ಸೇರಿ ಜಾತ್ಯತೀತ ವ್ಯಕ್ತಿಗಳು ಸೇರಿ ಇವತ್ತು 70ನೇ ಕನ್ನಡ ರಾಜ್ಯೋತ್ಸವನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಈ ದಿನ ರಾಜ್ಯೋತ್ಸವನ ಆಚರಣೆ ಮಾಡಿದ್ದಾರೆ. ಯಾಕಂದ್ರೆ ಸರ್ವ ಅವರು ಹೆಸರು ಹೇಳೋ ತರ ಸರ್ವ ಜನಾಂಗನೂ ಕೂಡ ಸರ್ವರ್ನು ಬಹಳ ವಿಶ್ವಾಸ ಇಟ್ಟುಕೊಂಡು ಸರ್ವ ಜನಾಂಗ ಜನಗಳನ್ನು ಪದಾಧಿಕಾರಿಗಳನ್ನು ಮಾಡಿಕೊಂಡು ಇವತ್ತು ಬಹಳ ಅದ್ದೂರಿಯ ಕನ್ನಡ ರಾಜ್ಯೋತ್ಸವ ಬಹಳ ಅರ್ಥಪೂರ್ಣ ಮಾಡಿದೆ. ಯಾಕಂದ್ರೆ ಬಡಬರಿಗೆ ಸೀರೆ ವಿತರಣೆ ಮಾಡೋದಿರ್ಬೋದು, ಹಲವಾರು ಗಣ್ಯ ವ್ಯಕ್ತಿಗಳನ್ನ ಪರಮ ಪೂಜ್ಯ ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಇವತ್ತು ದಿವ್ಯ ಸಾನ್ನಿಧ್ಯದಲ್ಲಿ
ಡಾಕ್ಟರ್ ಜಿ ಪರಮೇಶ್ ಅವರು ಅವರ ಆಪ್ತ ಕಾರ್ಯದರ್ಶಿಗಳಾದ ನಾಗಣ್ಣರವರು, ಯಜ್ಮಾಲ್ ಸಾಹೇಬರು ಹಾಗೂ ಎಲ್ಲ ಮಾನವ ಪಾಲಿಕೆಯ ಸದಸ್ಯರನ್ನು ಒಳಗೊಂಡು ಇವತ್ತು ಬಹಳ ಅದ್ಭುತವಾಗಿ ಕನ್ನಡ ರಾಜ್ಯೋತ್ಸವವನ್ನ ಬಹಳ